ನಮಸ್ಕಾರಗಳು. ಜ್ಯೋತಿ ಬಡ್ಸ್ ಪ್ರಪಂಚಕ್ಕೆ ಸ್ವಾಗತ. ದೇವಸ್ಥಾನದಲ್ಲಿ ಮಾಡುವಂತಹ ಕುಂಬಳಕಾಯಿ ಸಾಂಬಾರ್ ಎಲ್ಲರಿಗೂ ಇಷ್ಟ. ಇದನ್ನು ಬೂದು ಕುಂಬಳ, ಕರಿಕುಂಬಳ ಈ ಥರ ಕರೆಯುತ್ತಾರೆ. ಇದು ಬಹಳ ಆರೋಗ್ಯಕರವಾದ ಒಂದು ತರಕಾರಿ. ಇದನ್ನು ತುಂಬ ದಿನ ಇಟ್ಟು ಉಪಯೋಗ ಮಾಡಬಹುದು. ಬೇಗನೆ ಹಾಳಾಗುವುದಿಲ್ಲ. ಇದು ಬಳ್ಳಿಯಲ್ಲಿ ಆಗುವಂಥದ್ದು. ಈ ಕುಂಬಳಕಾಯಿಯ ಸಾಂಬಾರು ಮಾಡುವುದು ಹೇಗೆ ನೋಡೋಣ. ಅದಕ್ಕೆ ಬೇಕಾಗಿ 1/4 ಕಪ್ ತೊಗರಿಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ 1 ಕಪ್ ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿ 2 ಕುಕ್ಕರ್ ವಿಸಿಲ್ ಕೂಗಿಸಿಕೊಳ್ಳಿ. ತುಂಬ ಬೇಯುವುದು ಬೇಡ, ಬೇಳೆಯಾಗಿ ಇರಬೇಕು. ಈಗ ಈ ಕುಂಬಳಕಾಯಿಯನ್ನು ಗಟ್ಟಿಯಾದ ಒರಟಾದ ಸಿಪ್ಪೆಯನ್ನು ತೆಗೆದು ಅದರ ಒಳಗಿನಿಂದ ಇನ್ನೊಂದು ಸಣ್ಣ ತೆಳ್ಳಗಿನ ಸಿಪ್ಪೆಯನ್ನು ತೆಗೆದು ಈ ಥರ ಚೌಕಾಕಾರವಾಗಿ ಕತ್ತರಿಸಿಕೊಳ್ಳಿ. ಇದು ಬರೇ ಸಣ್ಣದಾಗಿ ಕತ್ತರಿಸಿಕೊಳ್ಳಬಾರದು. ಈ ಥರ ಕತ್ತರಿಸಿಕೊಂಡಂತಹ ಕುಂಬಳಕಾಯಿಯನ್ನು ಈಗ ನಾವು ದೇವಸ್ಥಾನದ ಶೈಲಿಯ ಸಾಂಬಾರು ಮಾಡೋಣ. ಅದಕ್ಕೆ ಬೇಕಾಗಿ ಈ ಕತ್ತರಿಸಿಕೊಂಡ ಕುಂಬಳಕಾಯಿಯನ್ನು ಒಂದು ಪಾತ್ರೆಗೆ ಹಾಕಿ ಬೇಯಿಸಿಕೊಳ್ಳೋಣ. ಆಗ 1 ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು ಇದನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ಅದರ ರಸವನ್ನು ತೆಗೆದು ಇದಕ್ಕೆ ಹಾಕೋಣ. 1 ದೊಡ್ಡ ನೆಲ್ಲಿಕಾಯಿ ಅಥವಾ ಸಣ್ಣ ನಿಂಬು ಗಾತ್ರದ ಬೆಲ್ಲ, 1 ಸ್ವಲ್ಪ ಉಪ್ಪು ಹಾಕಿ ಈಗ ಇದಕ್ಕೆ ಸ್ವಲ್ಪ ಮೇಲಿನಿಂದ ನೀರು ಹಾಕಿ ಈಗ ಬೇಯಿಸಲು ಇಡೋಣ. ಆಗ ಬೇಯಿಸಿದ ತೊಗರಿ ಬೇಳೆಯನ್ನು ಇದಕ್ಕೆ ಹಾಕಿಕೊಳ್ಳಬಹುದು. ಎಲ್ಲವನ್ನು ಒಟ್ಟಿಗೆ ಹಾಕಿ ಸಟ್ಟೋದಿಂದ 1-2 ಸಲ ತಿರುಗಿಸಿ ಹುಣಸೆ ಹಣ್ಣಿನ ರಸವನ್ನು ಹಾಕಿ ಮುಚ್ಚಿ ಬೇಯಲಿಕ್ಕಿಡೋಣ. ಇದು ಬೇಯಲಿ. ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾದ ಮಸಾಲೆ ಪದಾರ್ಥಗಳನ್ನು ನೋಡಿಕೊಳ್ಳಿ. 1 ದೊಡ್ಡ ಚಮಚ ಕೊತ್ತಂಬರಿ ಬೀಜ, 5-6 ಬ್ಯಾಡಗಿ ಮೆಣಸು, 1/4 ಚಮಚ ಮೆಂತೆ, 1/4 ಚಮಚ ಜೀರಿಗೆ, 3/4 ಚಮಚ ಉದ್ದಿನಬೇಳೆ. ಇಷ್ಟು ಸಾಕು. ಇದನ್ನು ಈಗ ಚೂರು ಎಣ್ಣೆ ಹಾಕೋಣ. ಹಾಕಿ ಈಗ ಬಾಣಲೆಯಲ್ಲಿ ಒಂದು ಸಟ್ಟುಗದಿಂದ ಸ್ವಲ್ಪ ಚೆನ್ನಾಗಿ ಹುರಿದುಕೊಳ್ಳೋಣ. ಈ ಸಾಂಬಾರಿಗೆ ಹುರಿದುಕೊಳ್ಳುವುದು ಈ ಸಮಯವೇ ಅತ್ಯಂತ ಮುಖ್ಯ. ನೋಡಿ, ಇದನ್ನು ಸಣ್ಣ ಉರಿಯಲ್ಲಿ ಹದವಾಗಿ ಹುರಿದುಕೊಳ್ಳಬೇಕು. ಒಳ್ಳೆ ಪರಿಮಳ ಬರಬೇಕು. ಹಾಗಂತ ಹೇಳಿಕೊಂಡು ಕಪ್ಪು ಆಗಬಾರದು. ಎಷ್ಟು ಹುರಿದುಕೊಳ್ಳಬೇಕು ಎಂಬುದು ಸರಿಯಾಗಿ ನೋಡಿ ತಿಳಿದುಕೊಳ್ಳಿ. ನೋಡಿ, ಈಗ ಇದು ಸಾಕು. ಈ ಸಂದರ್ಭದಲ್ಲಿ ಇದಕ್ಕೆ ಸ್ವಲ್ಪ 1/2 ಚಮಚ ಅರಸಿನ ಹುಡಿ ಹಾಗೆ ಸ್ವಲ್ಪ ಇಂಗು ಹಾಕಿ ಈ ಪಾತ್ರವನ್ನು ಬೆಂಕಿ ಆರಿಸಿ ಇಟ್ಟುಕೊಳ್ಳೋಣ. ಈಗ ಇದಕ್ಕೆ ತೆಂಗಿನಕಾಯಿಯ ತುರಿ, ಫ್ರೆಶ್ ಆಗಿ ತುರಿದದ್ದು 1/2 ಕಪ್ ಸಾಕು, ತುಂಬ ಬೇಡ. ಇದಕ್ಕೆ ಈ ಮಸಾಲೆಗೆ ಬೇಕಾದದ್ದನ್ನು ಈಗ ಬಾಣಲೆಯಲ್ಲಿ ಸ್ವಲ್ಪ ತಣ್ಣಗಾಗಲು ಬಿಡೋಣ. ಈ ಸಂದರ್ಭದಲ್ಲಿ ಅಲ್ಲಿ ನಾವು ಬೇಯಲಿಕ್ಕಿಟ್ಟಂತಹ ಕುಂಬಳಕಾಯಿಗೆ 1-2 ಸರ್ತಿ ಸಟ್ಟುಗದಿಂದ ಕೈ ಆಡಿಸಿಕೊಳ್ಳೋಣ. ಇದು ತುಂಬ ಏನು ಬೇಯಬಾರದು. ಖಾರ ಎಂದಿದ್ದರೆ ಈ ಹೋಳಿಗೆ ಸ್ವಲ್ಪ ಖಾರ ಬರಲು 1 ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕಿಕೊಳ್ಳೋಣ. ಈಗ ಮಿಕ್ಸಿಯಲ್ಲಿ ನಾನು ರುಬ್ಬಿಕೊಂಡಿದ್ದೇನೆ. ಇದು ತುಂಬ ನುಣ್ಣಗೆ ರುಬ್ಬುವುದು ಏನು ಬೇಡ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ರುಬ್ಬಿದರಾಯಿತು. ಈಗ ಇದು ನೋಡಿ, ಹೋಳು ಬೆಂದದ್ದು ಸಾಕು. ತುಂಬ ಮೆದುವಾಗಿ ಅದು ಕದಡಿ ಹೋಗುವಷ್ಟು ಬೇಯಿಸುವುದು ಬೇಡ. ಈಗ ಈ ರುಬ್ಬಿದ ಮಸಾಲೆಗೆ ಈ ಬೇಯಿಸಿದ ಹೋಳನ್ನು ಹಾಕೋಣ.
ಬೇಯಿಸಿದ ಪಾತ್ರವೇ ದೊಡ್ಡದಿದ್ದರೆ ಅದಕ್ಕೆ ಈ ರುಬ್ಬಿದ ಮಸಾಲೆಯನ್ನು ಹಾಕಬಹುದು. ಈಗ ನೋಡಿ ಇದು ಬೆಂದದ್ದು ಸರಿಯಾಗಿದೆ. ಈಗ ನಾನು ಒಂದು ದೊಡ್ಡ ಪಾತ್ರಕ್ಕೆ ಮಸಾಲೆ ಹಾಕಿ ಅದಕ್ಕೆ ಈ ಬೆಂದ ಹೋಳನ್ನು ಹಾಕ್ತಾ ಇದ್ದೇನೆ. ಇದೀಗ ನೋಡಿ ನೀವು ಸರಿ ಗಮನಿಸಿಕೊಳ್ಳಿ, ಹೋಳು ಬೆಂದು ಮೆತ್ತಗಾಗಬಾರದು. ಈಗ ನೋಡಿ ಹದವನ್ನು ನೋಡಿಕೊಳ್ಳಿ, ಇದು ಇಷ್ಟು ಹದ ಸರಿಯಾಗಿದೆ. ಇದರಲ್ಲಿ ಮಸಾಲೆ ಅದರ ಮಿಕ್ಸಿ ತೊಳೆದ ನೀರು ಸ್ವಲ್ಪ ಸೇರಿಸಿ ಈ ಹದಕ್ಕೆ ನಾವು ಸರಿ ಮಾಡಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಉಪ್ಪು ಸರಿಯಾಗಿದೆಯೋ ನೋಡಿಕೊಳ್ಳಬಹುದು, ಬೇಕಿದ್ದರೆ ಸ್ವಲ್ಪ ಉಪ್ಪು ಸೇರಿಸಬಹುದು. ಸಿಹಿ ಹೆಚ್ಚು ಬೇಡ ಇದಕ್ಕೆ. ಖಾರ ಈಗ ಮೆಣಸಿನ ಹುಡಿ ಮತ್ತು ಹುರಿದ ಮಸಾಲೆಯದ್ದು ಸಾಕಾಗಬಹುದು. ಹೆಚ್ಚು ಖಾರ ಬೇಕಿದ್ದವರು ಮಸಾಲೆ ಹುರಿಯುವಾಗ ಇನ್ನೂ 2 ಮೆಣಸನ್ನು ಹೆಚ್ಚು ಹಾಕಿಕೊಳ್ಳಿ. ಈಗ ನೋಡಿ ಇದು ಸರಿಯಾದ ಹದ. ಇದನ್ನೀಗ ಚೆನ್ನಾಗಿ ಕುದಿಸಬೇಕು. ಈ ಥರ ನೋಡಿ ಸರಿಯಾಗಿ ಕುದಿಯಲಿ, ಒಳ್ಳೆ ಗುಳ್ಳೆ ಬಂದು ಕುದಿಯಲು ಬಿಡಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿಯಲಿ, ಆಗ ಸಾಂಬಾರ್ ಅದರ ಹದವನ್ನು ಪಡೆದುಕೊಳ್ಳುತ್ತದೆ. ಈಗ ಇದು ಸ್ವಲ್ಪ ತಣ್ಣಗೆ ಆದಾಗ ಇನ್ನೂ ಸ್ವಲ್ಪ ದಪ್ಪ ಬರುತ್ತದೆ. ಈಗ ಅದಕ್ಕೊಂದು ಚೆನ್ನಾಗಿ ಒಗ್ಗರಣೆ ಕೊಡೋಣ. ಒಗ್ಗರಣೆಗೂ ತುಂಬ ಸಾಮಗ್ರಿ ಏನು ಬೇಡ. ಸಾಸಿವೆ, ಮೆಣಸು, ಸ್ವಲ್ಪ ಎಣ್ಣೆ ಹಾಕಿ ಈ ಕುದಿಯುತ್ತಿರುವ ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕೋಣ. ನೋಡಿ ಸಾಸಿವೆ ಸಿಡಿದ ಕೂಡಲೇ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಈ ಒಗ್ಗರಣೆಯನ್ನು ಈ ಸಾಂಬಾರಿಗೆ ಹಾಕೋಣ. ಇದು ಬಹಳ ರುಚಿಯಾದ ಕುಂಬಳಕಾಯಿ ದೇವಸ್ಥಾನದ ಶೈಲಿಯ ಸಾಂಬಾರ್. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಅಂಥದ್ದೆಲ್ಲ ಹಾಕಲು ಇರುವುದಿಲ್ಲ. ಮಸಾಲೆ ಪದಾರ್ಥಗಳನ್ನು ಹುರಿದು ಮಾಡುವಂಥದ್ದು. ಇದೇ ಮೆಥಡಿನಲ್ಲಿ ನೀವು ಒಮ್ಮೆ ಮಾಡಿ ನೋಡಿ, ನಿಮಗೆ ಇಷ್ಟವಾಗುತ್ತದೆ. ಇದನ್ನು ನಾವು ಬೆಳ್ತಿಗೆ ಅನ್ನ, ಹಾಗೆಯೇ ಕುಂಬಳ ಸಿಪ್ಪೆಯ ಪಲ್ಯ ಹಾಗೂ ಕಿತ್ತಳೆ ಸಿಪ್ಪೆಯ ಗೊಜ್ಜು ಇದರೊಂದಿಗೆ ಊಟ ಮಾಡಿದೆವು. ರುಚಿಯಾಗಿತ್ತು. ನೋಡಿದ್ದಕ್ಕಾಗಿ ಧನ್ಯವಾದಗಳು.